ಓ ಗಂಡಸೆ ನೀನು ಇಷ್ಟೇ. ಪ್ರತಿ ಗಂಡಸಿನ ಅಂತರಾಳದ ಹೊತ್ತಿಗೆ. ಅಧ್ಯಾಯ 9. ಬ್ರಹ್ಮಾಂಡವನ್ನು ಲಿಂಗಕ್ಕೆ ಹೋಲಿಸಿದಾಗ ಇಲ್ಲೊಂದು ಸಂಗತಿ ಇದೆ. ಪ್ರಕೃತಿಯ ಜೀವ ಸೆಲೆಯಲ್ಲಿ ಎರಡೂ ರೀತಿಯದ್ದನ್ನು ಗಮನಿಸಬಹುದು. ಮೊದಲನೆಯದು ಗಿಡ ಮರಗಳು, ಎರಡನೆಯದು ಮನುಷ್ಯ, ಪ್ರಾಣಿ, ಪಕ್ಷಿ ಇತ್ಯಾದಿ. ಈ ಎರಡರಲ್ಲೂ ಸಂತಾನೋತ್ಪತ್ತಿ ಕ್ರಿಯೆ ಇದೆ. ಮರಗಿಡಗಳಿಗೆ ಹೋಲಿಸಿದರೆ ಮರಗಿಡಗಳು ಹೂ ಬಿಡುತ್ತವೆ. ಅವು ಬೀಜಗಳಾಗಿ ಮಾರ್ಪಾಡಾಗಲು ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತದೆ. ಹೇಗೆಂದರೆ ಒಂದು ಹೂವಿನಲ್ಲಿ ಗಂಡು ಭಾಗ ಹೆಣ್ಣು ಭಾಗ ಎರಡೂ ಇದ್ದು ಗಾಳಿ ಬೀಸಿದಾಗ ಹೂವುಗಳು ಗಾಳಿಯಲ್ಲಿ ತೇಲಾಡಿದಾಗ ಗಂಡು ಭಾಗದ ಪರಾಗ ರೇಣುಗಳು ಗಾಳಿಯಲ್ಲಿ ಹಾರಿ ಹೂವಿನಿಂದ ಹೂವಿಗೆ ಬೀಳುತ್ತವೆ. ಅವು ಹೆಣ್ಣು ಭಾಗದ ಶಾಲಕಾಗ್ರವನ್ನು ತಲುಪಿ ನಂತರ ಬೀಜವಾಗಿ ಮಾರ್ಪಡುತ್ತದೆ. ಈ ಕ್ರಿಯೆಯನ್ನು ಪರಾಗಸ್ಪರ್ಶ ಎಂದು ಕರೆಯುತ್ತಾರೆ. ಈ ಪರಾಗಸ್ಪರ್ಶಕ್ಕೆ ಮತ್ತೊಂದು ದಿಕ್ಕಿದೆ. ಹಾರಾಡುವ ಚಿಟ್ಟೆಗಳು, ಅದರಲ್ಲೂ ಹೆಚ್ಚಾಗಿ ಜೇನುನೊಣಗಳು ಒಂದು ಸಸ್ಯದಿಂದ ಮತ್ತೊಂದು ಸಸ್ಯದ ಹೂವಿನ ಮೇಲೆ ಕುಳಿತು ರಸವನ್ನು ಹೀರುವುದರೊಂದಿಗೆ ಗಂಡಿನ ಪರಾಗರೇಣುವನ್ನು ಕಾಲಿಗಂಟಿಸಿಕೊಂಡು ಮತ್ತೊಂದು ಗಿಡದ ಹೂವಿನ ಮೇಲೆ ಕುಳಿತಾಗ ಅದು ಹೆಣ್ಣು ಭಾಗದ ಶಾಲಕಾಗ್ರವನ್ನು ತಲುಪಿ ಅವು ಹಣ್ಣಾಗಿ ಬೀಜವಾಗುತ್ತದೆ. ಇಲ್ಲೊಂದು ಕುತೂಹಲಕಾರಿ ವಿಷಯವಿದೆ. ಗಾಳಿಯೂ ಬೀಸದೆ ಚಿಟ್ಟೆಗಳ ಹಾರಾಟವೂ ಇಲ್ಲದೆ ಇದ್ದಾಗ ಫಲವತ್ತತೆ ಕಡಿಮೆಯಾಗುತ್ತದೆ. ಗಿಡ ಬಂಜೆಯಂತೆ ನಿಂತಿರುತ್ತದೆ. ಇಲ್ಲಿ ಮತ್ತೊಂದು ವಿಶೇಷ. ಆಲ, ಅರಳಿ, ಬೇವು ಮರದ ಹಣ್ಣುಗಳು ಬೀಜವಾಗಿ ನೆಲಕ್ಕುರುಳಿದರೂ ಅದು ಗಿಡವಾಗುವುದಿಲ್ಲ. ನೋಡಿ, ಇದನ್ನು ಪ್ರಕೃತಿ ನಿಯಮ ಎನ್ನಬೇಕೋ ಅಥವಾ ದೈವ ನಿಯಮ ಎನ್ನಬೇಕೋ ತಿಳಿಯುತ್ತಿಲ್ಲ. ಅದರ ಬೀಜವನ್ನು ಮಂಗಗಳು, ಹಕ್ಕಿಗಳು ತಿಂದು ಹೊರಹಾಕಿದ ಹಿಕ್ಕೆ ಭೂಸ್ಪರ್ಶವಾದಾಗ ಅದು ಚಿಗುರೊಡೆದು ಬೆಳೆಯುತ್ತದೆ. ಇನ್ನೊಂದು ಮರವಿದೆ, ಅದರ ಹೆಸರು ಅತ್ತಿ ಮರ. ಈ ಮರದಲ್ಲಿ ಹೂವುಗಳು ಬಿಟ್ಟಾಗ ಒಂದು ಚಿಟ್ಟೆ ಹೂವಿನೊಳಗೆ ಮೊಟ್ಟೆಯನ್ನಿಟ್ಟು ಹೋಗುತ್ತದೆ. ಹೂವು ಹಣ್ಣಾದ ಮೇಲೆ ಹಣ್ಣಿನೊಳಗಿರುವ ಚಿಟ್ಟೆಯ ಮೊಟ್ಟೆಗಳು ಒಡೆದು ಹಣ್ಣನ್ನು ಕೊರೆದು ಹೊರಬರುತ್ತವೆ. ನೀವು ಪರೀಕ್ಷಿಸಿ ನೋಡಿ. ಅತ್ತಿ ಮರದ ಹಣ್ಣನ್ನು ಕಿತ್ತು ತೆರೆದು ನೋಡಿದರೆ ಒಳಗೆ ಸಣ್ಣ ಸಣ್ಣ ಚಿಟ್ಟೆಯ ಮರಿಗಳು ಕಾಣಿಸುತ್ತವೆ. ಇವೆಲ್ಲವೂ ಪ್ರಕೃತಿಯಲ್ಲಿರುವ ವಿಚಿತ್ರ ಸಂಗತಿಗಳು ಅಲ್ಲವೇ? ಇದು ಎತ್ತನಿಂದೆತ್ತ ಸಂಬಂಧ ಎನಿಸುತ್ತದೆ. ಸೃಷ್ಟಿಯಲ್ಲಿ ಮತ್ತೊಂದು ಜೀವಿಯ ಹುಟ್ಟಿಗೆ ಏನೆಲ್ಲ ಕ್ರಿಯೆಗಳು ನಡೆಯುತ್ತವೆ. ಈ ಕ್ರಿಯೆಗಳು ಹೇಗೆ, ಯಾಕೆ? ಹುಟ್ಟುವುದಕ್ಕೆ ಒಂದೇ ಕ್ರಿಯೆ ಆಗಬಹುದಿತ್ತಲ್ಲವೇ? ಹುಟ್ಟು ಎನ್ನುವುದು ಒಂದೇ ಕ್ರಿಯೆ ಆಗಿದ್ದರೂ ಹಲವು ರೂಪಗಳಲ್ಲಿ ಇವೆ. ಯಾರಿಗೂ ಅರ್ಥವಾಗದ, ಬಿಡಿಸಲಾಗದ ಕ್ರಿಯೆಗಳೂ ಇವೆ. ಕೆಲವರು ಇದನ್ನು ಅರ್ಥೈಸಿ ಹೇಳಿದರೂ ಒಂದು ಕಡೆ ಅದು ಕಲ್ಪನೆಯೇನೋ ಎನಿಸಿಬಿಡುತ್ತದೆ. ಈ ಗೊಂದಲಗಳಿಗಾಗಿಯೇ ಸೃಷ್ಟಿಕರ್ತ ದೇವರು ಎಲ್ಲವೂ ಅವನ ನಿಯಮ ಎಂದು ಒಪ್ಪಿಕೊಳ್ಳುತ್ತೇವೆ. ಈಗ ಮತ್ತೊಂದು ಕುತೂಹಲಕಾರಿ ಸಂಗತಿಗೆ ಹೋಗೋಣ. ಇದು ಎಲ್ಲರೂ ಯೋಚಿಸಬೇಕಾದ ವಿಷಯವಾಗಿದೆ. ನಾನು ಕೆಲವು ಇತಿಹಾಸ ತಜ್ಞರು, ವೇದಗಳನ್ನು ಓದಿದ ಮಹಾತ್ಮರೊಂದಿಗೆ ಚರ್ಚಿಸಿ ಕೊನೆಗೆ ನಾನೂ ಒಪ್ಪಿಕೊಂಡೆ. ಅವರೊಂದಿಗೆ ವಾದ ಮಾಡಿದ ವಿಷಯಗಳನ್ನು ನೆನಪಿಸಿಕೊಂಡು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಲಿಂಗ ಎಂದರೆ ಏನು? ಪ್ರಕೃತಿ ಪುರುಷನ ಸಮ್ಮಿಲನವೇ ಲಿಂಗ. ಆದರೆ ಲಿಂಗವನ್ನು ದರ್ಶನ ಮಾಡುವಾಗ ಭಕ್ತರು ನಾವಿರುವ ಬ್ರಹ್ಮಾಂಡವನ್ನು ಕಲ್ಪನೆ ಮಾಡಿಕೊಳ್ಳಬೇಕು. ಲಿಂಗ ಕಲ್ಲಲ್ಲ, ಬ್ರಹ್ಮಾಂಡ. ಪುರುಷ ಮತ್ತು ಸ್ತ್ರೀ ಭೇದವನ್ನು ಮರೆತು ಪರಮಾತ್ಮ ಎಂದು ಪ್ರಾರ್ಥಿಸಿಕೊಳ್ಳಬೇಕು. ಇಡೀ ವಿಶ್ವವು ಚೆನ್ನಾಗಿದ್ದರೆ ವಿಶ್ವದಲ್ಲಿ ವಾಸಿಸುವ ಜೀವಿಗಳು ಸುಖವಾಗಿರುತ್ತವೆ ಎಂಬ ಪವಿತ್ರ ಭಾವನೆ. ಲಿಂಗಕ್ಕೆ ಒಂದು ಅದ್ಭುತವಾದ ಸ್ವರೂಪವನ್ನು ಕೊಡುತ್ತಾರೆ. ಅದರ ಹೆಸರು ಲಜ್ಜಾ ಗೌರಿ. ಲಜ್ಜಾ ಗೌರಿ ಹಾಗೆಂದರೇನು? ಲಜ್ಜಾ ಎಂದರೆ ನಾಚಿಕೆಯ ಸಂಕೇತ. ಇದಕ್ಕೂ ಶಿವಲಿಂಗಕ್ಕೂ ಸಂಬಂಧವೇನು ಎಂದುಕೊಳ್ಳಬಹುದು ಅಲ್ಲವೇ? ಇದು ಹೆಣ್ಣಿನ ಹೆಣ್ತನದ ಪವಿತ್ರ ಕ್ಷಣ. ಅಂದರೆ ಒಂದು ಹೆಣ್ಣು ಮಗುವನ್ನು ಹೇರುವ ಸಂದರ್ಭಕ್ಕೆ ಲಜ್ಜಾ ಗೌರಿ ಎನ್ನುತ್ತಾರೆ. ನಿಮ್ಮ ಕುತೂಹಲ ತಣಿಯಲು ಲಜ್ಜಾ ಗೌರಿ ವಿಷಯಕ್ಕೆ ಬನಶಂಕರಿ ಬಾದಾಮಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ವಿಗ್ರಹಗಳಿವೆ. ಲಜ್ಜಾ ಗೌರಿಯ ಸಂಕೇತ ನಾಚಿಕೆಯ ಸಂಕೇತ. ಆ ಕ್ಷಣ ಹೆಣ್ಣಿಗೆ ಭೀಕರ ನೋವು, ತಳಮಳ, ಭಯ ಎಲ್ಲವೂ ಇದ್ದರೂ ನಾಚಿಕೆಯಲ್ಲಿರುತ್ತಾರೆ. ಆ ಕ್ಷಣವನ್ನು ನೋಡುವುದಕ್ಕೆ ಪುರುಷರಿಗೆ ಅವಕಾಶವಿರುವುದಿಲ್ಲ. ಅದನ್ನು ಕಣ್ಣಾರೆ ನೋಡಿರುವ ಪುರುಷರು ಇಲ್ಲವೇ ಇಲ್ಲ. ಇತ್ತೀಚೆಗೆ ನೋಡಿರಲೂಬಹುದು. ಕಾರಣ, ಯಾವುದೇ ವಿಷಯದಲ್ಲಿ ಇಷ್ಟೇ ಎಂದುಕೊಂಡಾಗ ಲಜ್ಜೆ ಎಂಬುದು ಮರೆಯಾಗುತ್ತದೆ. ಈಗಿನ ಹಾಗೆ ಹಿಂದೆ ಆಸ್ಪತ್ರೆಗಳಿರಲಿಲ್ಲ. ಹಳೆಯ ಹೆಂಗಸರಿಗೆ ಹೆರಿಗೆ ಮಾಡುತ್ತಿದ್ದರು. ಆಗ ಗಂಡಸರನ್ನು ಬಳಿಯಲ್ಲಿ ಇಟ್ಟುಕೊಳ್ಳುತ್ತಿರಲಿಲ್ಲ.
ಕಾರಣವಿಷ್ಟೇ, ಒಂದು ಕಡೆ ಲಜ್ಜೆಯಾದರೆ ಮತ್ತೊಂದು ಕಡೆ ಆ ಕ್ಷಣ ಹೆರಿಗೆಯ ದೃಶ್ಯವನ್ನು ನೋಡಿದ ಯಾವುದೇ ಗಂಡಸು ಹೆಣ್ಣಿನೊಂದಿಗೆ ಬೆರೆಯುವುದನ್ನು ನಿಲ್ಲಿಸಿಬಿಡುತ್ತಾನೆ ಎಂಬ ಭಯವಿತ್ತು. ತನ್ನ ಕೆಲಸವನ್ನು ಮುಗಿಸಿ ಕೈಕಟ್ಟಿ ನಿಂತಿರುವ ಗಂಡಸಿನ ಅಂತರಾಳದೊಳಗೆ ಎಂತಹ ಭಯ ಹುಟ್ಟಬೇಡ. ನೀವೇ ಯೋಚಿಸಿ, ಒಂದು ಸಣ್ಣ ದ್ವಾರದೊಳಗೆ 2-3 ಕೆಜಿ ತೂಗುವ ಮಗು ಹೊರಬರುತ್ತದೆ ಎಂದರೆ ಭಯಗೊಳ್ಳದೇ ಇರುತ್ತಾರೆಯೇ? ಇದಕ್ಕೆ ನಾನು ಹೇಳುವುದು ಹೆಣ್ಣಿನ ಶಕ್ತಿ ಅಪಾರ ಎಂದು. ಈಗ ಒಪ್ಪಿಕೊಳ್ಳುತ್ತೀರಾ ಓ ಗಂಡಸೆ, ನೀನು ಇಷ್ಟೇ, ನಿನ್ನ ಶಕ್ತಿಯು ಇಷ್ಟೇ ಎಂದು. ಮಗುವಿನ ತಲೆ ದೇಹದಿಂದ ಹೊರಬಂದ ಆ ಕ್ಷಣ ಅದನ್ನೇ ಲಿಂಗ ಸ್ವರೂಪವೆಂದು ಪೂಜಿಸಬೇಕು. ಪೂಜಿಸುವುದು ಕೂಡ ಇಲ್ಲೊಂದು ಕುತೂಹಲಕಾರಿ ಕ್ಷಣ. ದೇವರನ್ನು ಯಾಕೆ ಒಪ್ಪಿಕೊಳ್ಳಬೇಕು, ಪೂಜಿಸಬೇಕು ಎನ್ನುವುದಕ್ಕೆ ಗರ್ಭದಿಂದ ಜೀವಿಯ ತಲೆ ಹೊರಬಂದ ಕ್ಷಣ ದೇಹದ ಮೊದಲ ಸಲ ಗಾಳಿಯನ್ನು ಒಳಗೆ ತೆಗೆದುಕೊಳ್ಳುತ್ತದೆ. ಗಾಳಿಯ ಸೆಳೆತ, ಅದರ ವಾಸನೆ, ಏನನ್ನೂ ಅರಿಯದ ಮಗುವಿಗೆ ಮೊದಲ ಗಾಳಿ ದೇಹದೊಳಗೆ ಹೋದಾಗ ಹೇಗಿರಬೇಡ ಮಗುವಿನ ಮನಸ್ಥಿತಿ. ಮೊದಲ ಗಾಳಿ ದೇಹದೊಳಗೆ ಪ್ರವೇಶಿಸಿದ ಒಡನೆಯೇ ದೇಹದೊಳಗೆ ಸಂಚಲನ ಉಂಟಾಗಿ ಮಗು ಚೀರಿಕೊಳ್ಳುತ್ತದೆ. ದೇಹದೊಳಗೆ ಮೊದಲ ಗಾಳಿಯ ಸಂಚಲನ, ಬೆಳಕಿನ ಸ್ಪರ್ಶ. ಯಾವುದೇ ಸ್ಪರ್ಶದ ಅನುಭವವಿಲ್ಲದೆ ಸ್ವರ್ಗದೊಳಗೆ ತೇಲುತ್ತಾ ಇದ್ದ ಮಗುವಿಗೆ ಹೊರ ಜಗತ್ತು ಹೊಸ ಅನುಭವವನ್ನು ಕೊಟ್ಟಾಗ ಆ ದೇಹದೊಳಗೆ ಏನೆಲ್ಲ ಆಗಿರಬೇಡ. ತುಂಬ ಆಳವಾಗಿ ಯೋಚಿಸಿ ನೋಡಿ. ನಾವೆಲ್ಲರೂ ಆ ಅನುಭವವನ್ನು ಪಡೆದುಕೊಂಡಿರುವವರೇ. ಆದರೆ ಜ್ಞಾನವಿಲ್ಲದ ಸಮಯದಲ್ಲಿ ಸಿಕ್ಕ ಅನುಭವ ಜ್ಞಾನದಲ್ಲಿ ಉಳಿಯುವುದಿಲ್ಲ, ಅರಿವಿಗೂ ಬರುವುದಿಲ್ಲ. ಹೊಸದನ್ನು ಸ್ವೀಕರಿಸಿ ಅನುಭವಿಸಿದಾಗ ಹಳತು ಹೊರಟು ಹೋಗುತ್ತದೆ. ಗರ್ಭದೊಳಗಿನ ಬೆಚ್ಚನೆಯ ಅನುಭವ ಹೊರ ಜಗತ್ತಿನ ಸೆಳೆತದಲ್ಲಿ ಮಾಯವಾಗುತ್ತದೆ. ಒಂದು ಕ್ಷಣ ಎಲ್ಲವೂ ಬದಲಾಗಿ ಹೋಗಿರುತ್ತದೆ ಅಲ್ಲವೇ? ಈ ಕಾರಣಕ್ಕೆ ದೇವರಿದ್ದಾನೆ ಎಂದು ವಾದಿಸುವುದು ನಾವೆಲ್ಲರೂ ಒಪ್ಪಿಕೊಳ್ಳುವುದು. ಈ ತರ್ಕಕ್ಕೆ ಏನನ್ನುತ್ತೀರಿ? ಯೋನಿಪೀಠ ಒಳಗಿನಿಂದ ತಲೆಯೊಂದು ಹೊರಬಂದಿರುವುದು. ಈ ಚಿತ್ರಣವನ್ನು ಕಣ್ಮುಂದೆ ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ. ಶಿವಲಿಂಗ ಸ್ವರೂಪ ಕಣ್ಣ ಮುಂದೆ ಬಂದಂತಾಗುತ್ತದೆ. ಈಗ ನಿಮಗಾಗುತ್ತಿರುವ ಹಾಗೆ ನನಗೂ ಆ ಚರ್ಚೆಯಲ್ಲಿ ಆ ಕ್ಷಣಗಳನ್ನು ಕಲ್ಪಿಸಿಕೊಂಡು ನಾನು ಮೂಕ ವಿಸ್ಮಿತನಾದೆ, ಮೌನಿಯಾದೆ, ತಲೆ ತಗ್ಗಿಸಿದೆ, ಒಪ್ಪಿಕೊಂಡೆ. ಏಕೆಂದರೆ ಒಂದು ಜೀವಿ ಭೂಲೋಕಕ್ಕೆ ಇಳಿಯುವ ಆ ಕ್ಷಣವನ್ನು ಲಿಂಗಕ್ಕೆ ಹೋಲಿಸಿ ಪೂಜಿಸುವುದು ಗೌರವದ ಪ್ರತೀಕ. ಹಾಗೆ ಹೋಲಿಸಿಕೊಂಡರೆ ಜೀವಿಗಳೆಲ್ಲವೂ ಶಿವಲಿಂಗವೇ. ಲಿಂಗರೂಪಿಯಾಗಿಯೇ ಹೊರಬಂದು ಈ ಭೂಮಿಯ ಮೇಲೆ ಬದುಕುತ್ತಿದ್ದೇವೆ. ಲಜ್ಜಾ ಗೌರಿಯನ್ನು ಪೂಜಿಸೋಣ ಅಲ್ಲವೇ? ಈ ಕಾರಣಕ್ಕಾಗಿಯೇ ಗಂಡಿಗಿಂತ ಹೆಣ್ಣನ್ನು ಪೂಜಾ ಸ್ಥಾನದಲ್ಲಿಟ್ಟು ಗೌರವಿಸುವುದು. ಓ ಗಂಡಸೆ, ನೀನು ಇದಕ್ಕೆ ಕಾರಣನಾಗಿದ್ದರೂ ನಿನಗಾವುದೇ ಪೂಜಾ ಸ್ಥಾನಗಳಿಲ್ಲ ಎಂದುಕೊಳ್ಳಬೇಡಿ. ಮಾಡುವ ಪೂಜೆ, ಅಭಿಷೇಕ ಎಲ್ಲವೂ ಲಿಂಗಕ್ಕೆ ಸೇರಿದಂತೆ ಇರುತ್ತದೆ. ಅಭಿಷೇಕದ ನೀರು ಲಿಂಗದಿಂದ ಯೋನಿಪೀಠಕ್ಕೆ ಸೇರುತ್ತದೆ. ಅಂದರೆ ಗಂಡು ಮತ್ತು ಹೆಣ್ಣು ಇಬ್ಬರಿಗೂ ಪೂಜೆ ಸಲ್ಲಿಸಿದಂತಾಯಿತು ಅಲ್ಲವೇ? ಲಜ್ಜಾ ಗೌರಿಯ ಮೂಲ ಗಂಡು ಹೆಣ್ಣಿನ ಸಂಗಮ. ಹೆರಿಗೆಯ ಸಂದರ್ಭದಲ್ಲಿ ತಾಯಿ ಭೂಮಿ ತೂಕದಲ್ಲಿ ಇರುತ್ತಾಳೆ. ಅಂದರೆ ಈ ಭೂಮಿಯೇ ಹೆಣ್ಣು. ಈ ಭೂಮಿಗಿರುವ ಅಷ್ಟೂ ಶಕ್ತಿಯು ಆಕೆಯಲ್ಲಿರುತ್ತದೆ ಎಂಬ ಭಾವನೆ. ಇದಕ್ಕೊಂದು ಉದಾಹರಣೆ ಇದೆ. ಹಿಂದೆ ನಮ್ಮಲ್ಲೆಲ್ಲ ಒಂದು ಪದ್ಧತಿ ಇತ್ತು. ಹಸು ಕರು ಹಾಕುವಾಗ ಹಸುವಿಗೆ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡುತ್ತಿದ್ದರು. ಏಕೆಂದರೆ ಆ ಸಂದರ್ಭದಲ್ಲಿ ಆ ತಾಯಿಗೆ ಪೂಜೆ ಮಾಡಿದರೆ ಪುಣ್ಯ ಬರುತ್ತದೆ ಎಂಬ ದೃಢವಾದ ನಂಬಿಕೆ. ಅದು ಹೌದು ಕೂಡ. ಆ ಭೀಕರ ನೋವನ್ನು ಮೌನವಾಗಿ ಅನುಭವಿಸುತ್ತದೆ. ಮನುಷ್ಯರ ಹಾಗೆ ಕೂಗಾಡುವುದಿಲ್ಲ. ಕಾರಣೀಕರ್ತನಾದ ಗಂಡನನ್ನು ಬಾಯಿಗೆ ಬಂದಂತೆ ಬೈಯುವುದಿಲ್ಲ. ನಿಮಗಿದು ಅನುಭವವಾಗಬೇಕಾದರೆ ಹೆರಿಗೆ ವಾರ್ಡಿಗೆ ಒಮ್ಮೆ ಆ ಸಂದರ್ಭದಲ್ಲಿ ಭೇಟಿ ಮಾಡಿ ನೋಡಿ. ಹೆಣ್ಣಿನ ಬಾಯಿಯಲ್ಲಿನ ಪದದ ಗುಚ್ಛವನ್ನು ಕೇಳಿಸಿಕೊಳ್ಳಿ. ಕಿವಿ ಪಾವನವಾಗಿ ಓ ಗಂಡಸೆ, ನಾವು ಇಷ್ಟೇ ಎಂದು ಒಪ್ಪಿಕೊಂಡು ಮೌನವಾಗುತ್ತೀರಿ. ಅದೇ ಹೆರಿಗೆ ಮುಗಿದ ಮರುಕ್ಷಣವೇ ಹೆಣ್ಣಿನ ಭಾವನೆ ಸಂಪೂರ್ಣವಾಗಿ ಬದಲಾಗುತ್ತದೆ. ಆ ಸಂಕಟ, ನೋವು ಎಲ್ಲವೂ ಕ್ಷಣಾರ್ಧದಲ್ಲಿ ಮರೆಯಾಗುತ್ತದೆ. ತನ್ನೆದೆಯ ಬಳಿಯಲ್ಲಿ ಅಮ್ಮ ಎಂದು ಕೂಗುವ ಮಗುವನ್ನು ನೋಡಿ ಮೈ ಮರೆಯುತ್ತಾಳೆ. ಮಗುವಿನ ಮುಖವನ್ನು ನೋಡುತ್ತಿದ್ದಂತೆಯೇ ತಾನು ಬೈದ ವೈಗುಳಗಳು ಮರೆತು ಹೋಗಿ ಗಂಡನ ಮೇಲೆ ಅಭಿಮಾನ ಹೊಕ್ಕುತ್ತದೆ. ಆ ಕ್ಷಣ ಬಳಿಗೆ ಬಂದ ಗಂಡನನ್ನು ನೋಡಿ ಸಣ್ಣ ಅಭಿಮಾನದ ನಗು ಬೀರುತ್ತಾಳೆ. ಪ್ರೀತಿ ಎಲ್ಲವೂ ಮಗುವಿನ ಮೇಲೆ ಹೋಗಿರುತ್ತದೆ. ಬದುಕಿನುದ್ದಕ್ಕೂ ನಿಲ್ಲುತ್ತದೆ. ವಿಷಯಕ್ಕೆ ಬರೋಣ. ನಮ್ಮಲ್ಲಿ ಹಸುವನ್ನು ಪೂಜಿಸುವ ಬದಲು ಗೂಳಿಯನ್ನು ದೇವರೆಂದು ಪೂಜಿಸುತ್ತಾರೆ. ಯಾಕೆ?
ಯಾಕೆಂದರೆ ಗೂಳಿಯ ಧಾತುವಿನಲ್ಲಿ 1000 ಗೋವು ಸಂತತಿ ಹುಟ್ಟುವ ಶಕ್ತಿ ಇದೆಯಂತೆ. ಭೂಲೋಕದ ಎಲ್ಲಾ ಜೀವಿಗಳಿಗೆ ಹೋಲಿಸಿದರೆ ಅತಿ ಹೆಚ್ಚು ಶಕ್ತಿ ಇರುವ ಧಾತು ಎಂದರೆ ಗೂಳಿಗಳಲ್ಲಿ ಮಾತ್ರ ಎನ್ನುತ್ತಾರೆ. ಹಾಗಾಗಿಯೇ ಧಾತುವಿನ ಶಕ್ತಿಯ ಸಂಕೇತವಾಗಿ ಶಿವಲಿಂಗದ ಮುಂದೆ ಬಸವನ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿರುವುದು. ಇದು ಗರ್ಭಗುಡಿಯ ಲಿಂಗದ ಶಕ್ತಿಯ ಸಂಕೇತವೂ ಹೌದು. ಹೇಗಿದೆ ಧಾತುವಿನ ಶಕ್ತಿಯ ಸಂಕೇತ? ಶಿವ ಎಂದರೆ ಲಿಂಗ, ಶಕ್ತಿ ಎಂದರೆ ಹೆಣ್ಣು. ಶಿವ ಮತ್ತು ಶಕ್ತಿ ಈ ಎರಡನ್ನೂ ಕೂಡಿಸಬೇಕೆಂದಾಗ ಸಂಗಮಕ್ಕೆ ಬರಬೇಕು. ಅಂದರೆ ಗಂಡು ಹೆಣ್ಣು ಸೇರುವ ಸಂದರ್ಭ. ಶಿವ ಪ್ರಪಂಚದಾದ್ಯಂತ ಓಡಾಡಿ ಚಳಿಯನ್ನು ಬಿಡಿಸಿದ ನಂತರ ಗಂಡು ಹೆಣ್ಣು ಸೇರುವ ಸಂದರ್ಭದ ಆ ಕ್ಷಣದಲ್ಲಿ ಇಬ್ಬರನ್ನೂ ಪೂಜಿಸುತ್ತಿದ್ದರು. ಇಬ್ಬರು ಎಲ್ಲರ ಮುಂದೆ ಪವಿತ್ರವಾಗಿ ಸೇರಬೇಕಿತ್ತು. ಯಾಕೆಂದರೆ ಅದು ತುಂಬಾ ಪವಿತ್ರವಾದ ಕೆಲಸ ಎಂದು. ಅದರಿಂದ ಒಂದು ಜೀವ ಉದ್ಭವವಾಗುತ್ತದೆ. ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟ ಒಂದು ಆತ್ಮಕ್ಕೆ ದೇಹ ಸಿಕ್ಕಂತಾಗುತ್ತದೆ. ಅದಕ್ಕಾಗಿಯೇ ಈಗಲೂ ಮೊದಲ ರಾತ್ರಿಯನ್ನು ಗೌರವಪೂರ್ವಕವಾಗಿ ಕಾಣುವುದು. ಒಂದು ಗಂಡು ಹೆಣ್ಣಿನ ಸಂಗಮದ ಕ್ಷಣ ತುಂಬಾ ಪವಿತ್ರವಾದದ್ದು. ಈಗ ಆ ಪವಿತ್ರತೆ ಕಳೆದು ಹೋಗಿ ಶಿವನ ವಾಕ್ಯಗಳು ಮೂಲೆಗುಂಪಾಗಿ ಅವರಿಷ್ಟ ಬಂದಂತೆ ವರ್ತಿಸುತ್ತಿದ್ದಾರೆ. ಕಾಲ ವಿಪರೀತವಾಗಿ ಬೆಳೆದಿದ್ದು ಆ ಸಂಗಮಕ್ಕೆ ಬೆಲೆ ಇಲ್ಲದಂತಾಗಿದೆ, ಅಸಹ್ಯ ಹುಟ್ಟಿಸುವಂತಾಗಿದೆ. ಈಗ ಶಿವ ಗರ್ಭಗುಡಿಯಲ್ಲಿ ಕುಳಿತು ಕೈ ಮುಗಿಸಿಕೊಳ್ಳುತ್ತಿದ್ದಾರೆ ಅಷ್ಟೇ. ಈಗ ಮುಂದುವರಿದ ಜನಾಂಗ ಸಂಗಮವನ್ನು ಇಷ್ಟೇ ಎಂದು ಹೇಳಿ ಲಿಂಗವನ್ನು ಗರ್ಭಗುಡಿಗಳಿಗೆ ಕಟ್ಟಿ ಹಾಕಿದ್ದೇವೆ ಅಲ್ಲವೇ? ಇಲ್ಲೂ ಸಂಗಮಕ್ಕೆ ಅನಿಸಿದ್ದು ಇಷ್ಟೇನಾ ಎಂದು. ಇದಕ್ಕೆ ಯಾಕೆ ಅಷ್ಟೊಂದು ಗೌರವ ಕೊಡಬೇಕು? ಎಲ್ಲ ಪ್ರಾಣಿಗಳಲ್ಲೂ ಇದ್ದದ್ದೇ ಅಲ್ಲವೇ? ಪ್ರಾಣಿಗಳೇನು ಲಿಂಗವನ್ನು ಪೂಜಿಸುತ್ತಾವೆಯೇ? ಇಲ್ಲವಲ್ಲ. ನಾವೇಕೆ ಪೂಜಿಸಬೇಕು ಎಂಬ ಸೈದ್ಧಾಂತಿಕ ನಿಲುವನ್ನು ಬೆಳೆಸಿಕೊಂಡಿದ್ದಾರೆ. ಗೌರವ ಎನ್ನುವುದು ಮೂಲೆ ಗುಂಪಾಗಿದೆ. ಸಿದ್ಧಾಂತಗಳ ಪ್ರಕಾರ, ಚರ್ಚೆಯ ಪ್ರಕಾರ ಪ್ರಕೃತಿ ಒಂದು ಹೆಣ್ಣು, ಲಿಂಗ ಸ್ವರೂಪಿಯಾದ ಗಂಡಸು ಶಿವನೇ ಅನ್ನೋಣ. ಪ್ರಕೃತಿ ಹೆಣ್ಣು, ಆಕೆಯಿಂದಲೇ ಸೃಷ್ಟಿ ಎಂದು ಗಿಡ, ಮರ, ಹೂವು, ನದಿ ಎಲ್ಲದಕ್ಕೂ ಹೆಣ್ಣಿನ ಹೆಸರನ್ನು ಸೇರಿಸುತ್ತಾರೆ. ಹೆಣ್ಣು ಪ್ರಕೃತಿಯ ಸ್ವರೂಪ ಎಂದು. ಎಲ್ಲ ಹಂತದಲ್ಲೂ ಎಲ್ಲರಲ್ಲೂ ಹೆಣ್ಣನ್ನೇ ಕಂಡು ಹೆಣ್ಣನ್ನೇ ಹೊಗಳಿ ಪುರುಷನಲ್ಲಿ ಮೂಲೆಗುಂಪಾದನೋ ಎಂಬ ಭಯದಿಂದ ಪುರುಷನಿಗೂ ಒಂದು ಗೌರವ ಕೊಡಬೇಕೆಂದು ಅವನನ್ನೇ ಶಿವ ಎಂದು ಹೆಸರಿಡುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಶಿವ ಅಂದುಕೊಳ್ಳೋಣ. ಇದನ್ನೇ ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಎಂದರು. ಅಂದರೆ ನಾನೇ ಬ್ರಹ್ಮ ಎಂದು ಅರ್ಥ. ಸೃಷ್ಟಿಯ ಮೂಲದಲ್ಲಿ ನಾನು ಇರುವುದರಿಂದ ನಾನೊಬ್ಬ ಸೃಷ್ಟಿಕರ್ತ. ಹೆಣ್ಣು ಎಷ್ಟು ಪೂಜೆಗೆ ಅರ್ಹಳೋ ಅಷ್ಟೇ ಅರ್ಹತೆ ನಮಗೂ ಇದೆ ಎಂಬ ಭಾವ. ನಮಗೂ ಭಗವಂತನಿಗೂ ಯಾವುದೇ ವ್ಯತ್ಯಾಸವಿಲ್ಲ, ಇಬ್ಬರು ಒಂದೇ ಎಂಬ ಭಾವ. ಇದಕ್ಕೆ ಹಿರಿಯರು ಹೇಳುತ್ತಿದ್ದುದು ಗಂಡು ಹೆಣ್ಣು ಇಬ್ಬರು ಒಂದೇ ಸಮಾನ ಎಂದು. ಶಿವ ಕಲ್ಪನೆ ಹುಟ್ಟಿದ್ದು ಶಿವಕಲ್ಪನೆಯಿಂದ. ಯಾರು ಜೀವವನ್ನು ಸೃಷ್ಟಿಸುವ ಶಕ್ತಿಯನ್ನು ಹೊಂದಿರುತ್ತಾನೋ ಅವನು ತಾಯಿಗಿಂತ ಶ್ರೇಷ್ಠ. ತಾಯಿಯ ಗರ್ಭದಲ್ಲಿ ಧಾತುವಿಲ್ಲ, ಹೆಣ್ಣಿನ ಗರ್ಭದಲ್ಲಿ ಸೃಷ್ಟಿಯಾಗೋ ಅಂಡಾಣು ಇಷ್ಟೇ ಎಂದು ಅದೊಂದು ಪ್ರಮಾಣದಲ್ಲಿ ನಿಗದಿಯಾಗಿರುತ್ತದೆ. ಅದಕ್ಕಿಂತ ಒಂದು ಅಂಡಾಣು ಕೂಡ ಬೆಳವಣಿಗೆಯಾಗುವುದಿಲ್ಲ. ಆ ಅಂಡಾಣು ಒಂದು ರೂಪದಲ್ಲಿ ಧಾತುವಿನ ನಿರೀಕ್ಷೆಯಲ್ಲಿ ಕುಳಿತಿರುತ್ತದೆ. ಧಾತು ಸೇರಿ ಗರ್ಭಿಣಿಯಾಗಲಿಲ್ಲ ಎಂದರೆ ತಿಂಗಳ ನಂತರ ಅದು ದೇಹದಿಂದ ಹೊರಬರುತ್ತದೆ. ಇದನ್ನೇ ತಿಂಗಳ ಋತು ಎನ್ನುವುದು. ಇದು ಹೆಣ್ಣಿಗಾದರೆ ಅದೇ ಗಂಡಿನಲ್ಲಿ ಒಂದು ಬಲಿಷ್ಠ ಧಾತು ಹುಟ್ಟಲು 3 ತಿಂಗಳು ತೆಗೆದುಕೊಳ್ಳುತ್ತದೆಯಂತೆ. ಹಿಂದೆ ಒಬ್ಬ ಗಂಡು ತಂದೆಯಾಗಬೇಕು ಎಂದರೆ ಗಂಡು 3 ತಿಂಗಳು ವ್ರತದಲ್ಲಿ ಇರಬೇಕಾಗಿತ್ತು. ಆ ವ್ರತ ನಿಯಮಗಳೆಂದರೆ ಆ 3 ತಿಂಗಳು ಯಾವುದೇ ಚಟಗಳನ್ನು ಮಾಡುವಂತಿಲ್ಲ, ಮನಸ್ಸು ಶುದ್ಧವಾಗಿರಬೇಕು, ದೇವರ ಧ್ಯಾನದಲ್ಲಿ ವ್ರತಾಚರಣೆಯಲ್ಲಿ ಇರಬೇಕು, ಆ ನಂತರ ತನ್ನ ಸತಿಯೊಂದಿಗೆ ಸೇರಬೇಕು. ಆಗ ಹುಟ್ಟುವ ಮಗುವೆ ಬಲಿಷ್ಠವಾದ ಜ್ಞಾನಿಯಾದ ಮಗು ಹುಟ್ಟುತ್ತಾನೆ ಎಂಬ ಸಂಪ್ರದಾಯವಿತ್ತು. ನಾನು ನೋಡಿದಂತೆ ಹಿಂದೆ ಎಲ್ಲಾ ಮದುವೆಯಾಗಿ 3 ತಿಂಗಳು ತುಂಬುವ ತನಕ ಮೊದಲ ರಾತ್ರಿಯನ್ನು ಆಚರಿಸುತ್ತಿರಲಿಲ್ಲ. ಇದಕ್ಕೆ ಒಂದು ಮಾತಿದೆ, ತಂದೆಯ ಗರ್ಭದಲ್ಲಿ 3 ತಿಂಗಳು, ತಾಯಿಯ ಗರ್ಭದಲ್ಲಿ 9 ತಿಂಗಳು ಎಂದು. ಒಂದು ಜೀವಿಯ ಸೃಷ್ಟಿಗೆ ಇಬ್ಬರಲ್ಲೂ ವರುಷದ ಶ್ರಮವಿದೆ ಎಂದು. ಲಜ್ಜಾಗೌರಿಯ ಲಿಂಗದ ಸ್ವರೂಪವನ್ನು ಹೇಳಬೇಕೆಂದರೆ ಇಷ್ಟನ್ನು ಹೇಳಬೇಕಾಯಿತು. ಎಲ್ಲವೂ ಪ್ರಕೃತಿಯ ನಿಯಮ, ನಮ್ಮ ಕ್ರಿಯೆಗಳ ಗೌರವದ ಸಂಕೇತ ಅಲ್ಲವೇ? ಸನಾತನ ಧರ್ಮ ಇದನ್ನು ಕಾಪಾಡಿಕೊಂಡು ಬಂದಿದೆ. ಲಿಂಗಕ್ಕೆ ಮತ್ತೊಂದು ಅಭಿಪ್ರಾಯವಿದೆ. ಯೋನಿ ಪೀಠದ ಮೇಲೆ ಕುಳಿತ ಲಿಂಗ ಅಂದರೆ ಇದು ಗಂಡು ಹೆಣ್ಣಿನ ಸಂಗಮದ ಚಿತ್ರ ಎಂಬ ಭಾವವನ್ನು ಕೊಡುತ್ತದೆ. ಈ ತರ್ಕವನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಏಕೆಂದರೆ ಲಜ್ಜಾಗೌರಿಗಿಂತ ಮೊದಲು ನಡೆಯುವುದೇ ಸಂಗಮ.
ಆ ಸಂಗಮದ ಸಂಕೇತವಾಗಿ ಶಿವಲಿಂಗದ ಪ್ರತಿಷ್ಠಾಪನೆ ಮಾಡಿರುವುದು ಎಂಬ ವಿಷಯವೂ ಇದೆ. ಇದು ಒಂದು ರೀತಿಯಲ್ಲಿ ಹೌದು ಅಲ್ಲವೇ? ಹೆಣ್ಣು ಗಂಡಿನ ಸಂಗಮವಾಗದಿದ್ದರೆ ಸೃಷ್ಟಿಯೇ ಇಲ್ಲ, ಎಲ್ಲವೂ ನಿಂತು ಹೋಗುತ್ತದೆ. ಪ್ರತಿಯೊಂದು ಕಣ ಕಣದಲ್ಲೂ ಸಂಗಮವೇ ಅಡಗಿದೆ. ಎಂಥ ವಿಚಿತ್ರವಾದ ಸಂಗತಿಯಲ್ಲವೇ? ಕಣ್ಣಿಗೆ ಕಾಣದ ಅಮೀಬದಿಂದ ಹಿಡಿದು ಮನುಷ್ಯರಾಗಿರುವ ನಮ್ಮಗಳ ತನಕ ಸಂಗಮವೇ ಸೃಷ್ಟಿಗೆ ಮೂಲವಾಗಿದೆ. ಹಾಗಾಗಿಯೇ ಸಂಗಮದ ಪ್ರತಿರೂಪವನ್ನು ಶಿವಲಿಂಗವೆಂದು ಪೂಜಿಸುವುದು. ಇದಕ್ಕೆ ಒಂದು ಉದಾಹರಣೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಇಂದಬೆಟ್ಟು ಎಂಬ ಗ್ರಾಮದ ಅರ್ಧನಾರೀಶ್ವರ ದೇವಸ್ಥಾನವಿದೆ. ಇದು ಪುರಾತನ ಮಂದಿರ. ಅಲ್ಲಿಯ ಲಿಂಗವನ್ನು ನೋಡಿ ಅದು ಗಂಡಿನ ಜನನೇಂದ್ರಿಯವನ್ನು ಹೋಲುತ್ತದೆ. ನಮ್ಮ ಸುತ್ತಲೇ ಇರುವ ಚಿತ್ತೂರಿನ ಗುಡಿಮಲ್ಲಂ ದೇವಸ್ಥಾನದ ಲಿಂಗವನ್ನು ನೋಡಿ. ಈ ವಿಗ್ರಹ ಕ್ರಿಸ್ತಪೂರ್ವ 2ನೇ ಶತಮಾನದ್ದು. ಇದು ಕೂಡ ಪುರುಷ ಲಿಂಗವನ್ನು ಹೋಲುತ್ತದೆ. ಅಂದರೆ ಸ್ತ್ರೀ ಪುರುಷರಿಬ್ಬರ ಸಂಗಮವನ್ನು ಹೋಲುವ ಲಿಂಗವಾಗಿದೆ. ಋಷಿಕೇಶದ ಶಿವಲಿಂಗ, ಆಂಧ್ರ ಪ್ರದೇಶದ ದೇವಿಪುರಂನ ಶಿವಲಿಂಗ, ಹೀಗೆ ಶತಮಾನಗಳ ಲಿಂಗವನ್ನು ಹುಡುಕಿ ಸಂಶೋಧಿಸಿ ನೋಡಿ. ಈಗ ಎಲ್ಲವೂ ಗೂಗಲ್ನಲ್ಲಿ ಲಭ್ಯ. ಹುಡುಕಿ ನೋಡಿ. ನಾವು ಯಾವುದನ್ನು ತೃಣವಾಗಿ ಕಾಣುತ್ತಿದ್ದೇವೆಯೋ ಅದು ಭಕ್ತಿಯ ಸಂಕೇತವಾಗಿದೆ, ಸೃಷ್ಟಿಯ ಮೂಲವಾಗಿದೆ. ಆತ್ಮೀಯರೇ, ಗಂಡು ಹೆಣ್ಣಿನ ಸಂಗಮವನ್ನು ಇಷ್ಟೊಂದು ಭಕ್ತಿಪೂರ್ವಕವಾಗಿ ಕಂಡ ನಮ್ಮ ಸಮಾಜ ಈಗ ಎತ್ತ ಸಾಗುತ್ತಿದೆ. ಮದುವೆ ಎಂಬ ಸಂಕೇತಗಳೊಂದಿಗೆ ಏನೆಲ್ಲ ಮಾಡುತ್ತಿದ್ದಾರೆ, ಮಂತ್ರಘೋಷಗಳಲ್ಲಿರುವ ತಂತ್ರಗಾರಿಕೆಗಳೇನು, ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ವಂದನೆಗಳು.